ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಲರಾತ್ರಿ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿ ಹಬ್ಬದ 7ನೇ ದಿನದಂದು ದುರ್ಗಾದೇವಿಯು ರಾಕ್ಷಸರ ನಾಶಕ್ಕಾಗಿ ಭಯಂಕರ ಸ್ವರೂಪವನ್ನು ತಾಳ್ತಾಳೆ. ದುರ್ಗಾದೇವಿಯು ನವರಾತ್ರಿಯ 7ನೇ ದಿನದಂದು ಕಾಲರಾತ್ರಿಯಾಗಿ ಕಾಣಿಸ್ಕೊಳ್ತಾಳೆ. ದುಷ್ಟರನ್ನು ಸಂಹಾರ ಮಾಡೋದ್ರಿಂದ ದುರ್ಗೆಯ ಈ ರೂಪವನ್ನು ಕಾಲರಾತ್ರಿ ಅಂತಲೂ ಕರೀತಾರೆ. ಹಾಗೆಯೇ ಕಾಲರಾತ್ರಿಯ ಹಿನ್ನೆಲೆ ಏನು, ಅದರ ವಿಶೇಷತೆ ಏನು, ಹಾಗೂ ಪೂಜಾ ವಿಧಾನಗಳು ಯಾವ ರೀತಿ ಮಾಡಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು, ಯಾವ ಒಂದು ನೈವೇದ್ಯವನ್ನು ಈ ದೇವಿಗೆ ಅರ್ಪಿಸಬೇಕು, ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಲರಾತ್ರಿ ದೇವಿಯು ದುರ್ಗಾ ಮಾತೆಯ 7ನೇ ಅವತಾರವಾಗಿರ್ತಾಳೆ. ಈಕೆ ತಾಯಿ ಕಾಲರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡ್ತಾಳೆ. ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸುತ್ತಾಳೆ. ಆಕೆಯು ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೇಗೆ ದೂರ ಮಾಡುತ್ತಾಳೆ, ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ, ಕೆಟ್ಟ ಆಲೋಚನೆಯನ್ನು ತೆಗೆದುಹಾಕ್ತಾಳೆ. ಶಾಂತಿ, ಧೈರ್ಯವನ್ನು ಈಕೆ ತುಂಬುತ್ತಾಳೆ. ಇನ್ನು ಕಾಲರಾತ್ರಿಯು ಕಪ್ಪು ಬಾಯಿ ಬಣ್ಣವನ್ನು ಹೊಂದಿರ್ತಾಳೆ. ಕತ್ತೆ ಮೇಲೆ ಕುಳಿತುಕೊಂಡಿರುವಂತಹ ಈಕೆ ಬಿಚ್ಚುಮುಡಿಯ ಕೇಶರಾಶಿಗಳು ಆಕೆಯ ಸುತ್ತಲೂ ಹರಡಿಕೊಂಡಿರುತ್ತದೆ. ಆಕೆಗೆ 4 ಕೈಗಳಿವೆ. ಎಡಬದಿಯ 2 ಕೈಗಳ ಪೈಕಿ ಒಂದರಲ್ಲಿ ಕುಡುಗೋಲು ಹಾಗೂ ಮತ್ತೊಂದರಲ್ಲಿ ಕಬ್ಬಿಣದ ಮುಳ್ಳನ್ನು ಹಿಡಿದುಕೊಂಡಿರ್ತಾಳೆ. ಬಲಗಡೆಯ 2 ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಯನ್ನು ಹೊಂದಿರ್ತಾಳೆ. ಕಾಲರಾತ್ರಿಯು ದುರ್ಗೆಯ ಸ್ವರೂಪವನ್ನು ನೋಡಲು ಅತ್ಯಂತ ಭಯಂಕರವಾಗಿ ಕಂಡರೂ ಇವಳು ಶುಭ ಫಲವನ್ನೇ ನೀಡ್ತಾಳೆ. ಆದ್ದರಿಂದ ಶುಭವನ್ನು ನೀಡುವಂತಹ ಕಾರಣದಿಂದ ಈಕೆಯನ್ನು ಶುಭಂಶರಿ ಅಂತ ಕರೀತಾರೆ. ಇನ್ನು ಕಾಲರಾತ್ರಿಯ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಭಯ ನಿವಾರಣೆ ಆಗುತ್ತದೆ. ಇದು ತುಂಬ ವಿಚಿತ್ರ ರೂಪ, ಏನು ಗೊತ್ತಾ? ಈ ರೂಪದಲ್ಲಿ ತಾಯಿಯು ತುಂಬ ರೌದ್ರಾವತಾರ. ತಾಯಿ ಕಾಲರಾತ್ರಿಯು ದುಷ್ಟರ ವಿನಾಶ ಮಾಡುವಳಾಗಿರ್ತಾಳೆ. ದಾನವ, ದೈತ್ಯ, ರಾಕ್ಷಸರು ತಾಯಿಯ ಸ್ಮರಣೆಯಿಂದ ಭಯಭೀತರಾಗಿ ಓಡಿ ಹೋಗ್ತಾರೆ. ತಾಯಿಯನ್ನು ಪೂಜಿಸುವವರಿಗೆ ಅಗ್ನಿ, ಜಲ, ಶತ್ರು ಮತ್ತು ರಾತ್ರಿಯ ಭಯ ಇರೋದಿಲ್ಲ ಎಂಬ ನಂಬಿಕೆ ಇದೆ. ಹಾಗೆಯೇ ನವರಾತ್ರಿ 7ನೇ ದಿನದಂದು ವ್ಯಕ್ತಿಯು ತಾಯಿ ಕಾಲರಾತ್ರಿಯನ್ನು ಪೂಜೆಯನ್ನು ನೆರವೇರಿಸೋದ್ರಿಂದ ಬದುಕಿನಲ್ಲಿ ಪೂರ್ಣ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣ್ತಾನೆ. ಇನ್ನು ದುರ್ಗಾದೇವಿಯು ಕಾಲರಾತ್ರಿಯಾಗಿ ಹೇಗೆ ಪರಿವರ್ತನೆ ಆಗ್ತಾಳೆ ಅನ್ನೋ ನೋಡೋದಿದ್ರೆ, ರಕ್ತ ಬೀಜಾಸುರನನ್ನು ವಧಿಸೋಕ್ಕೋಸ್ಕರ ದುರ್ಗೆಯು ಕಾಲರಾತ್ರಿಯ ರೂಪವಾಗಿ ಅವತರಿಸುತ್ತಾಳೆ. ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದೊಂದು ಹನಿಯು ಕೆಳಗೆ ಬೀಳದಂತೆ ಕುಡಿತಾಳೆ. ಆ ಒಂದು ಕುಡಿದ ಮದದಿಂದ ಆಕೆ ನರ್ತಿಸುತ್ತಾಳೆ. ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ. ಈಕೆಯನ್ನು ಆರಾಧಿಸುವವರ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ಸ್ಥಿತಗೊಂಡು ಪಾಪ ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ. ಇನ್ನು ಕಾಲರಾತ್ರಿಯು ಶನಿಗ್ರಹದ ಅಧಿಪತಿ. ಜನರು ಮಾಡಿರುವಂತಹ ಕೆಡುಕು ಹಾಗೂ ಒಳಿತನ್ನು ನೋಡಿಕೊಂಡು ಈಕೆ ವರವನ್ನು ನೀಡ್ತಾಳೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತಾಳೆ. ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯನ್ನು ಗುರುತಿಸುವವಳು ಈಕೆ. ತಾಯಿ ಕಾಲರಾತ್ರಿಯನ್ನು ಪೂಜಿಸೋದ್ರಿಂದ ಶನಿಯಿಂದ ಆಗುವಂತಹ ತೊಂದರೆ ಹಾಗೂ ಸೆಳೆಸಾತಿ ಪ್ರಭಾವವನ್ನು ತಗ್ಗಿಸಬಹುದು. ಇನ್ನು ಕಾಲರಾತ್ರಿಯನ್ನು ಪೂಜಿಸಬೇಕಾದ್ರೆ ಯಾವ ಒಂದು ಹೂವನ್ನು ಅರ್ಪಿಸಬೇಕು ನೋಡದಿದ್ರೆ ಕೃಷ್ಣ ಕಮಲ ಈ ಹೂವು ಸಿಕ್ಕೋದು ತುಂಬಾ ಕಷ್ಟ. ಆದ್ದರಿಂದ ನೀವು ಪಾರಿಜಾತ ಹೂವು ಅಥವಾ ಶಂಖಪುಷ್ಪವನ್ನು ಈ ದೇವಿಗೆ ಅರ್ಪಿಸಿ. ಶ್ರದ್ಧಾ ಭಕ್ತಿಯಿಂದ ನವರಾತ್ರಿಯ 7ನೇ ದಿನ ಕಾಲರಾತ್ರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಕಾಲರಾತ್ರಿಗೆ ಷಡೋಪಚಾರ ಪೂಜೆಯನ್ನು ಮಾಡಬೇಕು. ಇನ್ನು ಈ ದೇವಿಗೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ನೋಡಿದರೆ, ಈ ದಿನ ಕಾಲರಾತ್ರಿಗೆ ಬೆಲ್ಲದಿಂದ ಮಾಡಿರುವಂತಹ ಯಾವುದೇ ಒಂದು ನೈವೇದ್ಯವನ್ನು ಅರ್ಪಿಸಬೇಕು. ಬೆಲ್ಲದಿಂದ ಮಾಡಿರುವಂತಹ ಪೊಂಗಲ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ. ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ನೋಡಿದರೆ, ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು. ನೀಲಿ ಬಣ್ಣ ತಾಯಿಗೆ ಸಂತೋಷವನ್ನು ಹಾಗೂ ಈ ಬಣ್ಣವು ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿಯನ್ನು ಸೂಚಿಸುತ್ತದೆ. ಹಾಗೆಯೇ ದೇವಿಯನ್ನು ಪೂಜಿಸಬೇಕಾದ್ರೆ ಯಾವ ಒಂದು ಮಂತ್ರವನ್ನು ಪಠಿಸಬೇಕು ಅನ್ನೋದಿದೆ, ಈ ಒಂದು ಮಂತ್ರವನ್ನು 108 ಬಾರಿ ಪಠಿಸಿ.
ಇನ್ನು ಯಾವ ಒಂದು ಟೈಮಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:40 5 ಗಂಟೆ 28 ನಿಮಿಷವರೆಗೆ, ಹಾಗೂ ನಂತರ 6:16 9:13 ಅಮೃತ ಕಾಲ 10:37 12:17 ಹಾಗೂ ಗೋಧೂಳಿ ಸಮಯದಲ್ಲಿ 6:04 6:28 ಕಾಲ ನೀವು ಪೂಜೆಯನ್ನು ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ಕಾಲರಾತ್ರಿಯ ಬಗ್ಗೆ ವಿಶೇಷತೆ ಏನು, ಅದರ ಹಿಂದೆ ಇರುವಂತಹ ರಹಸ್ಯ ಏನು ಅಂತ ತಿಳ್ಕೊಂಡ್ರಲ್ವಾ? ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.